ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ನಮಸ್ಕಾರ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ. ಪಾನಿಪುರಿ ಮಾಡಕತ್ತೀನಿ. ಪಾನಿಪುರಿಗೆ ಅಷ್ಟ ಹಾಕ್ತಾರ ಕೊತ್ತಂಬರಿ ಸೊಪ್ಪು, ಬೇರೆ ಅಡಿಗೆಗೆ ಯಾವ್ದಕ್ಕೂ ಹಾಕಲ್ಲ, ಅದು ಒಂದಕ್ಕೆ ಹಾಕ್ತಾರ ನೋಡ್ರಿ. ನಮ್ಮ ಮಗುವಿನ ಯಾವಾಗ ಒಮ್ಮೆ ಪಾನಿಪುರಿ ಮಾಡಿದಾಗ ಕೊತ್ತಂಬರಿ ಸೊಪ್ಪು ಹಾಕೋದು ನೋಡ್ಯಾನ. ಸೊ ಅವಾಗಿಂದ ಕೊತ್ತಂಬರಿ ಸೊಪ್ಪು ತಗೊಂಡ್ಬಂದಾಗ ಎಲ್ಲ ಎದಕ್ಕಾರ ಹಾಕೊಂಬಂತ ಪಾನಿಪುರಿ ಮಾಡ್ತೀವಿ. ಪಾನಿಪುರಿ ಮಾಡ್ತೀನಿ ನೋಡಿ. ಏನ್ ಮಾಡ್ತೀನಿ ಅಂತ ಕೇಳಿ ವೇಟ್ ಮಾಡಿ ನೋಡು ಕಾಲ ಆಯ್ತು. ಸೊ ಈಗ ನೋಡಿ ಬ್ರೇಕ್ಫಾಸ್ಟ್ ಮಾಡಕ್ಕಂತೀನಿ. ಸ್ಪೆಷಲ್ ಬ್ರೇಕ್ಫಾಸ್ಟ್ ಅದು ಅವ್ರಿಗಿನ ಫೇವ್ರೇಟ್. ಅರ್ಬಿನ ಕೇಳಿದ್ದ ಮಾಡ್ ಮಮ್ಮಿ ಮಾಡ್ ಅಂತೇಳಿ. ಸೊ ಇವತ್ತು ಮಾಡಕ್ಕಂತೀನಿ. ಪಾನಿಪುರಿಗೆ ಹೋದಲ್ಲ. ಸೊ ಇವತ್ತು ಸ್ಪೆಷಲ್ ಡೇಗೆ ನಮ್ಮ ಅರ್ಬಿನ್ ಕೇಳಿದ್ರೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಯ್ತಂತ ಮಾಡಕ್ಕಂತೀನಿ. ಮಾಡಿ ತಿಂತೀಯಲ್ಲ ಅವಾಗ ಹೇಳು ಏನಿದು ಅಂತ ಹೇಳಿ. ಓಕೆ, ನಮ್ಮ ವ್ಯೂವರ್ಸಿಗೆ ಗುಡ್ ಮಾರ್ನಿಂಗ್ ಹೇಳಲ್ಲ. ಮತ್ತೆ ಗುಡ್ ಮಾರ್ನಿಂಗ್ ಗೈಸ್. ನಂದು ಸ್ನಾನ ಆಯ್ತು ನೋಡ್ರಿ. ಮಮ್ಮಿ ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇನ್ನು ಈಗ ರೆಡಿ ಮಾಡಕ್ಕಂತಾಳ. ಅಣ್ಣ ಸ್ನಾನ ಮಾಡೇ ನೋಡಿ ಮಮ್ಮಿ ಬ್ರೇಕ್ಫಾಸ್ಟ್ ಮಾಡತ್ತಾಳ. ನೀನೊಂದು ಎರಡು ಸುಲಿಯಪ್ಪ ಬಡ ಬಡ. ಸೊ ಆಲೂಗಡ್ಡೆ ಕೂತ್ ಬಡದೈತಿ. ಸೊ ಈಗ ಚಪಾತಿ ಹಿಟ್ಟು ನಾದ್ಕೊಂಡು ಇಟ್ಟೇನಿ. ಸೊ ಅದನ್ನ ನೆನೆಯಾಕಂತೈತಿ ಚಪಾತಿ ಹಿಟ್ಟು. ಈಗ ಆಲೂಗಡ್ಡೆ ಕುದಿಸ್ಕೊಂಡು ಆಲೂಗಡ್ಡೆ ಸಿಪ್ಪೆ ಬಿಡ್ಸ್ಕೊಂಡಾಕಂತೀನಿ ನೋಡ್ರಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಉಪ್ಪು ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಇಟ್ಟೀನಿ. ಏನು ಮಾಡ್ತೀನಿ ಅಂತಂದು ನೀವು ನೋಡ್ರಿ ಹೇಳ್ತೀನಿ. ಒಂದು 2 ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಂಡಿನಿ. ಇದೆಲ್ಲ ನೋಡಿದ್ರೆ ಏನ್ ಮಾಡ್ಬೋದು ಅನಿಸ್ತೈತಿ? ನಿಮ್ ಪಪ್ಪನ್ ಕೇಳಕತ್ತೀನಿ. ಇದೆಲ್ಲ ನೋಡಿದ್ರೆ ನಿನ್ಗೆ ಏನ್ ಮಾಡ್ಬೋದು ಅಂತ ಅನಿಸ್ತೈತಿ? ಪುರಿ ಮಾಡ್ತೀನ? ಪುರಿ ಪಪ್ಪ ಇದನ್ನೆಲ್ಲ ಪಾನಿಪುರಿ ಹಾಕ್ತಾರಲ್ವ? ನೀನ್ ಅರ್ವಿನ ನಾ ಈಗೇನ್ ಮಾಡ್ಬೋದು? ಪಾನಿಪುರಿ ನಮ್ಮ ಅರ್ವಿನ ಪಾನಿಪುರಿ ಮಾಡ್ತೀವಿ ಮಮ್ಮಿ ಅಂತಂದ ಅನ್ನಕತ್ತನ. ಹಸ್ಬೆಂಡು ಪೂರಿ ಮಾಡ್ತಿ ಅಂತಂದು ಅನ್ನಕತ್ತಾರ. ನೋಡೋಣ ಯಾರು ಕರೆ ಆಗತ್ತಂತ ನೋಡ್ರಿ. ಏನು ಇವತ್ತೇನು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡಕ್ಕಂತೀನಿ ಮಾರ್ನಿಂಗ್ ಈಗ ಅಂತೇಳಿ ಯಾರಿಗೂ ಹೇಳಿಲ್ಲ ನಾನು. ಅಕ್ಕಿಗೂ ಹೇಳಿಲ್ಲ. ಅಕ್ಕಿನೂ ಎಬ್ಬಸ ಟೈಮ್ ಆಗೈತಿ. ತಾನ ಹೆಸರು ನೋಡ್ರಿ ಕುದಿಸ್ಕೊಂಡ್ರೆ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯ್ತು. ಅದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ. ಆ್ಯಂಡ್ ಉಳ್ಳಾಗಡ್ಡೆ ಹಾಕಕ್ಕಂತೀನಿ. ಇದಕ್ಕೆ ನೋಡ್ರಿ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿನಿ. ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದ ಹಾಕಿಲ್ಲ ನಾನು. ಅದಕ್ಕೆ ಜೀರಿಗೆ ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಬಂದಿನಿ. ಸೊ ಇದಿಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಾನಿಪುರಿ ಮಾಡಕತ್ತಿ. ಈಗ ನೋಡ್ರಿ ಆಲೂಗಡ್ಡೆ ಫಿಲ್ಲಿಂಗ್ ರೆಡಿ ಆಯಿತು. ಸೊ ಇಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದೈತಿ. ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಫಿಲ್ಲಿಂಗ್ ಮಾಡೋಣ. ಏನು ಮಾಡ್ಬೋದು ಈಗ? ಗೆಸ್ ಮಾಡಿದ್ವಿ? ಗೆಸ್ ಮಾಡೋಕ್ಕಾಗಲ್ದು ಏನು ಮಾಡ್ಬೋದು ಈಗ ಅಂತೇಳಿ. ಏನು ಮಾಡ್ಬೋದು? ಅಲ್ಲಿ ಎಣ್ಣೆ ಇಟ್ಟಿದ್ರು ಇನ್ನೂ ಬಾಲು. ಹೊಸದು ಮಾಡಕತ್ತೀನಿ. ಒಮ್ಮೆ ಮಾಡಿಲ್ಲ ನಾ ಇದನ್ನ.
ಹ್ಞೂ ಮಾಡಿ ನೋಡು ಎಲ್ಲ ನೆನಪರಿನ ಅದ ಭಾಳ ವರ್ಷ ಆಗಿತ್ತು ಮಾಡಿಲ್ಲ. ಸ್ಪ್ರೇ ಅರ್ವಿನ್ ಏನು ಮಾಡ್ಬೋದು ಈಗ ಗೊತ್ತಾತ? ಆಗೆಲ್ಲ ಮಾತಾಡಿತ್ತು. ಸೊ ನೋಡ್ರಿ ಈ ರೀತಿ ಫಿಲ್ಲಿಂಗ್ ಮಾಡಿಕೊಂಡೆ. ಚಪಾತಿ ರೀ. ನಿಮ್ಮ ಪಪ್ಪಾಗ ಇನ್ನೂ ಗ್ಯಾಸ್ ಮಾಡೋಕ್ಕಾಗಲ್ಲ ನೋಡ್ರಿ. ಪಪ್ಪ ಗೊತ್ತೈತದ ಗೊತ್ತಿಲ್ಲ. ಆಲೂಗಡ್ಡೆ ತಾಲಿಪಟ್ಟಿನ ಆಲೂಗಡ್ಡೆ ತಾಲಿಪಟ್ಟೆ ಅಂತ ನೋಡರ್ವಿ. ಆಲೂ ಪರೋಟ ಅರ್ವಿ ನಿನ್ನ ಫೇವ್ರೇಟ್ ಕೇಳಿದ್ದಿಲ್ಲ. ಆಲೂ ಪರೋಟ ಮಾಡು 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 ಅಂತೇಳಿ. ಪರೋಟ ಎಸ್ ಸ್ಪೆಷಲ್ ಆಲೂ ಪರೋಟ ಮಾಡಕ್ಕೆ. ಅದ್ರ ಕೂಡ ಚಟ್ನಿ ಇಲ್ಲಿ ಕೆಂಪಿಂಡಿ ಚಟ್ನಿ ಐತಿ ಮತ್ತು ಸೇಜನ್ ಚಟ್ನಿ ಐತಿ. ಮಮ್ಮಿ ನೀನು ನನ್ನ ಫ್ರೆಂಡ್ ತಂದೇಳು ಪರೋಟ. ಅರಿವಿನ ನೀರು ಜಾಸ್ತಿ ಕುಡಿ ನೀನು. ನೀರು ಜಾಸ್ತಿ ಕುಡಿ ಅಂತ ಹೇಳ್ತಾನೆ ನಿಮ್ಮ ಪಪ್ಪ. ನೋಡ್ ಮತ್ತ ತಿನ್ಬೇಡ ಅಂತ ಹೇಳ್ತಾನೆ ನಿಮಗೆ. ಆಫ್ರೆ ಐತಂದ್ರೆ ಫುಲ್ ಐತೆ ಒಂದು ಹಾಸ್ಕುಲಿ ಹಾಕ್ಲಿ ಏನು ಮಾಡಲಿ. ಬಾಳಿನ ಇಟ್ಟಿನಿ ಹೋಗಿ. ರೆಡಿ ಆಯ್ತು ನೋಡು. ಅವು ತಿನ್ನಿಸು ಇದನ್ನು ಈಗ ನೋಡ್ರಿ ಪರೋಟ ಮಾಡಿದೆ. ಅರ್ವಿನ್ ಪೂರ್ತಕ ಈಗ ಇಲ್ಲಿಗೊಂದು ಎರಡು. ಅರ್ವಿನ್ ಇದ್ರಾಗ ಏನು ಹಾಕ್ಬೇಕು? ಸಾಸ್ ಹಾಕ್ಲಿ ಏನು ಹಾಕ್ಲಿ? ಟೊಮೆಟೊ ಇದನ್ನ ಹಾಕ್ಲಿ? ಇದು ಸಾಸ್ ಹಾಕ್ಲಿ. ಪರೋಟಾಗ ಹಚ್ಕೆಟ್ಟು ಸುತ್ತ ಇಡ್ತೀನಿ ನೋಡು. ಸೌರಿ ಇಡ್ತೀನಿ ನೋಡು. ತೊಂಬರ್ರಿ ಸಾಸ್. ನೋಡ್ರಿ ಎಷ್ಟು ಮಸ್ತಾಗ್ಯಾವ ಅಂತೇಳಿ. ಅರ್ಶಿನ ಒಂದು ಹಾಕಲಿಲ್ಲ. ಅರ್ಶಿನ ಆಗಿದ್ರೆ ಒಂದು ಸ್ವಲ್ಪ ಕಲರ್ಫುಲ್ ಆಗಿರೋವು. ನಾನು ಬ್ಯಾಡ ಅರ್ಶಿನ ಹಾಕ್ತದೆ ಅಂತಂದು ಹಾಕಲಿಲ್ಲ. ಅದು ಹಾಕಿ ಸುತ್ತ ಈ ಕಡೆ ಹಾಕೋ. ಈ ಕಡೆ ತುರುತದ ಈಚೆ ಕಡೆ ಇಲ್ಲೇ ಹಾಕ್ಬೇಕು ಮತ್ತೆ. ಅಡ್ಡಕ್ಕೆ ಹಾಕಿ ಆಲೂ ಪರೋಟ ಮಾಡೋದು ಬಿಟ್ಟು ಈಗ ನೋಡ್ರಿ ಅರ್ವಿನ್ ಲಂಚ್ ಬಾಕ್ಸ್ ರೆಡಿ ಮಾಡಕ್ಕೆ ಅಂತೀನಿ. ಒಂದು ಸಾಸ್ ಹಾಕಿ ಸುತ್ತಿ ಕೊಟ್ರೆ ಅರ್ವಿನ್ಗೆ ಅವ ತಿನ್ನಕಂತಾನೆ. ಈಗ ಅವಾಗೀಗ ಲಂಚ್ ಬಾಕ್ಸ್ ಹಾಕಕ್ಕಂತೀನಿ. ಪರೋಟ ಹೆಂಗಿತ್ತು? ಮಸ್ತಾಗಿತ್ತು. ಮಾಡಿ ಅಂತಿದ್ದ ಅರ್ವಿನು. ಸೊ ಫೈನಲ್ ಮಾಡಿಕೊಟ್ಟೆ. ಕರೆಕ್ಟ್ ಆಗೈತಿ. ಲಂಚಿಗೂ ಹಾಕೈತಿ ನೋಡಿ. ಸ್ಕೂಲಿಗೆ ತಿಂದ ಏನು ಟಿಫನ್ ಬಾಕ್ಸ್ ಖಾಲಿಯಾಗಿ ಬರ್ಬೇಕು ಇವತ್ತ. ನೀರನ್ನು ಫುಲ್ ಖಾಲಿಯಾಗಿರ್ಬೇಕು. ಒಂದು ಹನಿನೂ ಬಾಟ್ಲಾಗ ಇರೋಂಗಿಲ್ಲ. ಮತ್ತ ಏನು ಅಂದ್ರೆ ಸ್ಪೆಷಲ್ ಮಾಡ್ಕೊಡ್ತೀನಿ ನಾನು. ನೀನು ನೀರು ಕುಡಿದು ಬರಲಿಲ್ಲ, ನಾನು ಸ್ಪೆಷಲ್ ಮಾಡ್ಕೊಡಲ್ಲ. ಇದು ಯೂನಿಫಾರ್ಮ್ ಹಾಕ್ಬೇಕಿತ್ತು. ಡೈಲಿ ಹಾಕೋ ಯೂನಿಫಾರ್ಮ್ ಹಾಕ್ಬಿಟ್ರೆ ನೀವತ್ತ. ಮರ್ತ್ ಕೇಟ. ಮತ್ತು ಲಾಸ್ಟ್ ವೀಕ್ನು ಹಂಗ ಮಾಡಿದ್ದೀರಿ ನೀವು. ಲಂಚ್ ಬ್ಯಾಗ್ ತೊಗೊಂಡೋಗ್ಯಾನ ಬ್ಯಾಗ್. ಅಲ್ಲಿಂದ ಏನು ಮಾಡಕ್ಕಂತಿ? ನಿಮ್ಗೆ ಸ್ನಾನ ನೀರು ಇರ್ತೈತಿ? ಆ ಪುಟ್ಟ ಈಗ ಕಸ ಗುಡ್ಸಿರಿ? ಏನ್ ಮಾಡಕಂತ ಈಗ ಮತ್ತ? ರಂಗೋಲಿ ಹಾಕೈತಿ? ಈಗ ಅರ್ವಿನ್ ಹೋದ ನೋಡ್ರಿ ಸ್ಕೂಲ್ಗೆ. ನಾನು ಇತ್ತಾಗ ಹಸ್ಬೆಂಡ್ಗೆ ಮಾಡಕಂತೀನಿ ಈಗ.
ಇಳುವರಿ ಆಯ್ತು. ಸ್ವಚ್ಛಗೆ ಓಡಿಸು. ಅದಕ್ಕೆ ಉಪ್ಪು ಅರಿಶಿನ ಹಾಕು ಒಂದು ಸ್ವಲ್ಪ ನೀರಿಗೆ. ತಟ್ಟಗ ಹಾಕು, ಬೀ ಅಂತ ಹಾಕ್ಬೇಡ, ಒಂದು ತಟ್ಟಗೆ ಹಾಕಬೇಕು. ಸಾಕು ಅಷ್ಟ. ಮನೆಯೆಲ್ಲ ಅರ್ಶನ ಆಗ್ಬೇಕು. ಮತ್ತೆ ಕೆಲಸ ಮಾಡಕ್ ಹೋಗಿ ಇನ್ನೊಂದು ಕೆಲಸ ಆಗ ಮಾಡಬಾರ್ದ. ನಿನಗೆ ಟೈಮ್ ಆಗಿದಂತ ಬಡ ಬಡ ಬರಸ್ ಮತ್ತ ಸ್ನಾನಕ್ಕೆ ಹೋಗು. ಮಸ್ತ್ ಆಗೈತಿ. ಮತ್ತೆ ಕರೆಕ್ಟ್ ಆಗೈತಿ. ಖಾರ ಭಾಳ ಆಗಿಲ್ಲ. ಬರ್ಬೇಕು ಖಾರ ಉಪ್ಪು ಕರೆಕ್ಟ್ ಆಗೈತೆ. ನಮ್ದು ಒಂದು ಟೇಸ್ಟ್ ನೋಡಿದ್ರೆ ಖಾರ ಅನ್ನಿಸ್ತು ನಮ್ಗೆ. ಸಾಸಿನ ಕೊಡ್ತೀನಿ ಚಲೋ ಆಗ. ಸಾಸಿನ ಕೊಡ್ತೀನಿ ಚಲೋ ಆಗ. ನೀನು ಸಾಸ್ ಹಾಕೊಂಡಿ. ಯವ್ವ ಖಾರ ಹಾಕಿನಿದ್ರಾಗ ಸಾಸ್ ಹಾಕೊಂಡ್ ತಿನ್ನು. ಸೇದನ್ ಚಟ್ನಿ ಬೇಡ. ಆಗಲ್ಲ ಖಾರ ಅನ್ನಿಸ್ ನಮ್ಗೆ ತಿಂದಾಗ. ನೀ ರೆಡಿ ಆಗೋಣ ಇಲ್ಲ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಜಾಮೂನ್ ತಿನ್ನಲ್ಲ? ತಿಂತೀನಿ ಹೇಳುವ. ನನಗೆ ಬಾಳ ತಿನ್ನಿಸ್ತಾ. ಶೇಜ್ವಾನ್ ಚಟ್ನಿ ಯಾಕೆ ಬೇಡ? ಖಾರ ಆಗೈತದು. ಸಾಸ್ ಹಾಕೊಂಡ್ ತಿನ್ನು. ಸಾಸ್ ಜೋಡಿ ಮಸ್ತ್ ಆಗೈತೆ ನೋಡೋದು. ಹೆಂಗ್ ತಿಂಡಿ ಎಷ್ಟೊಂದ ಖಾರ ಹಾಕಿನಿ. ಮೊನ್ನೆ ತಾಲಿಪಟ್ಟಿಗೆ ಎಷ್ಟೊಂದು ಮೆಣಸಿನ್ಕಾಯಿ ಹಾಕಿದ್ರು ಖಾರ ಆಗಿದ್ದಿಲ್ಲಲ್ಲ. ಇವತ್ತು ನಾ ಅಷ್ಟ ಹಾಕಿನಿ. ಆದ್ರೂ ನನಗ್ ಖಾರ ಅನಿಸ್ತಾವ. ನಿನಗೆ ಹೆಂಗೈತ ನೋಡ್. ಮತ್ತ ನಮ್ ಬಾಯ ಬೀಳಿದವ ಮಾಡಿರ ಖಾರಗ್ಯವ. ಮತ್ ಶೇಜ್ವಾನ್ ಚಟ್ನಿ ಹಾಕೊಂತೀನಿ ಅಂತೇಳಿ ಹಂಗೇನ್ ಗೊತ್ತೈತೆ ಖಾರ ಅಂತ. ತಿನ್ನಕ ಆಗ್ಲಾರ್ದಂಗ ಅಷ್ಟು ಖಾರ ಇವು. ಸಾಸ್ ಹಚ್ಕೊಂಡ್ರೆ ಸ್ವಲ್ಪ ಖಾರ. ಗೊತ್ತಿಂದ್ರೆ ಹೆಂಗ್ ಮಾಡುತ್ತೆ. ಆಮೇಲೆ ವಿಷಯ ಇರ್ತಾವಲ್ಲ ಸ್ವಲ್ಪ ಖಾರ ಹಾಕಾವ. ಹೌದು. ಬಾಯಿ ತುಂಬಾ ಖಾರ ಉಪ್ಪು ಮಸ್ತ್ ಆಗ್ಯಾವ. ಬಟ್ ನಮ್ ಬಾಯ ಒಂದ್ ಸ್ವಲ್ಪ ಸಣ್ಣಗ ಗುಳಿದ್ದು ಅದಕ್ಕಿರ್ಬೇಕು. ಮಜ್ಜಿಗೆ ಎಣ್ಣೆ ಕುಡಿಬೇಕು. ಬಾಯಾಗ ಗುಳಿ ಎದ್ದ ಜಾಮೂನ್ ಅರುಣು ತಿಂದು ಹೋಗ್ಲಿಲ್ಲ. ಪಪ್ಪಾನು ತಿಂದು ಹೋಗಿಲ್ಲ. ಭಾಳ ಬಂದಿನ ತಿಂತೀನಿ ಅಂದ. ಎಸ್ ಹಾಕ್ಲ ನೀತ ಜಾಮೂನ್? 2 ಹಾಕ್ಲಿ. 4 ಹಾಕ್ಸ್. ನಮ್ಮ ಮ್ಯಾಮಿಗೆ ಭಾಳ ಇಷ್ಟ ಆಗ್ತದೆ. ಮ್ಯಾಮಗೂ ಕೊಡ್ತೀನ? ಸ್ಪೆಷಲ್ ಐದನ್ನ ನಮ್ಮ ಮ್ಯಾಮಿಗೂ ಕೊಡ್ತಾನೆ. ಹೌದು. ಸೊ ನೋಡ್ರಿ ಮಸ್ತಾಗ್ಯಾವ ಜಾಮೂನು. ಪರೋಟ ನಮ್ಮ ಫ್ರೆಂಡ್ ತಂದಿದ್ದೀನಿ. ಇವತ್ತು ನೀವು ಅಲ್ಲಿ ಹಾಕೊಂಡಿ ಬಾಕ್ಸಿಗೆ.
ಆಯ್ತು ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಂಡೆ ನೀರು ಬಾಟಲ್ ತುಂಬ್ಕೊಂಡೇನ ಇಲ್ಲ 2 ಬಾಟಲ್ ತುಂಬ್ಕೊಂಡು ಹೋಗುವ ಬಿಸಿಲು ಐತಿ ಭಾಳ ಮ್ಯಾಗಿಂದ ಅಲ್ಲೈದು ತಗೋ ಇಲ್ಲಿದ್ದು ಜಾಮೂನ್ ಬಾಕ್ಸ್ ಇಲ್ಲ ಐತ್ ನಾವು ಈಗ ನೋಡ್ರಿ ಈಗ ನಾನು ಪರೋಟ ಮಾಡಕ್ಕಂತಿರೋದ್ರಿಂದ ನೀವು ಲಂಚ್ ಬಾಕ್ಸ್ ರೆಡಿ ಮಾಡೋಕ್ಕಾಗಲಿಲ್ಲ ಸೊ ಆಕಿನ ಈಗ ರೆಡಿ ಮಾಡಕ್ಕಂತಾಳ ಅದು ಅರ್ಧಂಬರ್ಧ ಉಂಡು ಈಗ ಉಂಟಾವ ನೋಡ್ರಿ ಮತ್ತೆ ಟೈಮ್ ಆಗೈತೆ ನೀವು ಆಗೈತೆ ಅಲ್ರಿ ಟೈಮ್ ಬರಬಿಡ ತಿಂದು ಶೂ ಹಾಕೋ ಬರಬಿಡ್ತೀನಿ ನಮ್ದಲ್ಲಿ ಗ್ಯಾಸ್ ಯಾಕಂದೈತಿ ಕೈ ತಕ್ಕೋ ನೀರು ತೊಗೊಂಡ್ತೀನಿ ತಡಿ ಜಸ್ಟ್ ಈಗ ನೋಡ್ರಿ ಮತ್ತೆ ಚಪಾತಿ ಮಾಡೋಕ್ಕಂತೆ ಒಂದು ಸ್ವಲ್ಪ ಹಿಟ್ಟು ಉಳಿತದು ಅಂದ್ರೆ ಸ್ಟಫಿಂಗ್ ಖಾಲಿ ಆಯಿತು ಆಲೂಗಡ್ಡೆದು ಸೊ ಈಗೊಂದು 10-12 ಚಪಾತಿ ಆಗೋಷ್ಟು ಹಿಟ್ಟು ಉಳಿದೈತೆ ನೋಡ್ರಿ ಮಾಡೋಕ್ಕಂತೀನಿ ಇನ್ನೊಂದು 4-5 ಆಲೂಗಡ್ಡೆ ಹಾಕಿದ್ನಿ ಅಂದ್ರೆ ಕರೆಕ್ಟ್ ಆಕಿತ್ತು ಆಗ್ತೈತಲ್ಲ ಅಂತಂದು ಹಾಕಿದೆ ಹಿಂಗೆ ಹೆಚ್ಚು ಕಮ್ಮಿ ಆಗ್ತೈತಿ ಒಟ್ಟು ಓದಿರೋಂಥ ಹಿಟ್ಟನ್ನ ಹಿಂಗೆ ಚಪಾತಿನ ಮಾಡಬೇಕಾಗುತ್ತೆ ನೋಡ್ರಿ ಮಸ್ತ್ ಸಾಫ್ಟ್ ಆಗಿರೋಂಥ ಚಪಾತಿ ರೆಡಿ ಆಗಂತ ನೋಡ್ರಿ ಬದ್ರಿನ ಚಪಾತಿ ಭಾಳ ತೆಳ್ಳಗಾಗಿ ಮಾಡೋಕ್ಕಂತಿಲ್ಲ ಸಾಧಾರಣ ಮಾಡೋಕ್ಕಂತೀನಿ ಯಾಕಂದ್ರೆ ಪದ್ರಿನ ಚಪಾತಿ ಅಲ್ಲ ಪದ್ರ ಹೆಂಗೆ ಬಿಚ್ಚಕ್ಕಂತ ನೀವು ನೋಡ್ತಿರ್ಬೋದು ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಆಲೂ ಪರೋಟ ಮತ್ತು ಚಪಾತಿ ಎಲ್ಲ ಮಾಡೋದಾಯ್ತು ಈಗ ಇನ್ನು ಚಪಾತಿ ಬಾಕ್ಸಿಗೆ ಹಾಕಿಡೋಣ ಅಂತೇಳಿ ಮತ್ತಿಲ್ಲ ತಟ್ಟೆ ಬಿಟ್ಟು ಶಕ್ತಿ ಆಗ್ಬಿಡ್ತಾವು ಬಿಸಿ ಬಿಸಿ ಇರ್ತಾವ ನೋಡ್ರಿ ಒಂಥರ ನೀರು ಹಿಡ್ದಂಗೆ ಆಗ್ತಾವು ದುಡ್ಡು ಆಗ್ಬಿಟ್ಟವು ಈಗ ಹಿಡಿತಾವ ಇಲ್ಲ ಸೊ ಎಲ್ಲರೂ ತಿಂದು ಹೋದ್ರು ನಾನು ಸ್ನಾನ ಮಾಡ್ಕೊಂಡು ಬಂದು ನಾಷ್ಟ ಮಾಡ್ತೀನಿ ಇದೊಂದು ಡಬ್ಬಿ ನೀರು ಹೊಡೆದೈತಿ ಚಪಾತಿ ಆಲೂ ಪರೋಟ ಮೆತ್ತಗಿರ್ಲಿ ಅಂತೇಳಿ ಒಂದು ವೈಟ್ ಬಟ್ಟೆ ಹಾಕಿ ಮುಚ್ಚಿ ನೋಡ್ರಿ ಆದರೂ ಮುಚ್ಚಳದಾಗ ನೀರು ಹೊಡೆದೈತಿ ತಟ್ಟೆಗಿಟ್ರೆ ಶಕ್ತಿ ಆದಂಗೆ ಹಾಕವು ಸೊ ಹಿಂಗೆ ಮಾಡಿದ್ರೆ ಡಬ್ಬಿ ಮುಚ್ಚೋದಾಗ ಒಂಥರ ನೀರು ಹೊಡೆದಂಗೆ ಸರಿನೂ ಅನ್ಸಲ್ಲ ಡಬ್ಬಿ ಒಳಗೆ ಹಾಕಿದ್ರೆ ಒಂದು ಪ್ರಾಬ್ಲಮ್ಮು ಕಡೆಗಿಟ್ರೆ ಒಂದು ಪ್ರಾಬ್ಲಮ್ಮು ಸೊ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡೆ ಒಂದಿಷ್ಟು ಬಾಂಡೆ ಅದಾವೆ ಈಗ ಒಂದಿಷ್ಟು ಬಾಂಡೆ ತಿಕ್ತೀನಿ ಇಷ್ಟು ಬಾಂಡೆನ ಈಗ ಬಾಂಡೆ ಸೆಲ್ಫ್ ಹಚ್ಬಿಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಎಳ್ನೀರು ಕುಡಿಯೋಣ ಅಂತಂದು ಎಳ್ನೀರು ಕಟ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೀಟ್ ರೊಟ್ಟಿ ಆಗಕ್ಕಂತೈತಿ ಸೊ ಹಾಗಾಗಿ ಈಗ ಎಳ್ನೀರು ಕುಡಿದ್ಬಿಟ್ರೆ ಜಲ್ದಿ ಕಡಿಮೆ ಆಗುತ್ತೆ ಅಂತೇಳಿ ಮತ್ತು ಭಾಳ ಪ್ರಾಬ್ಲಮ್ ಆಗಿಂದ ಕುಡಿದ್ರೆ ಜಲ್ದಿ ಆರಾಮಾಗಲ್ಲ ಅಂದ್ರೆ ಬಾಯೆಲ್ಲ ಹೊಡೆದೈತಿ ಈಗ ಸಣ್ಣಗೆ ಗುಳಿ ಎದ್ದು ರೀತಿ ಆಗ್ತೈತಿ ಖಾರದೇನೋ ತಿನ್ಸೆ ಕೊಡಂಗಿಲ್ಲ ಈಗ ಆಲೂ ಪರೋಟ ಒಂದು 2 ತಿನ್ನ ಖಾರ ಖಾರ ಅದ ರೀತಿ ಆಗ್ಬೇಕಂದೈತಿ ಎಣ್ಣೆ ತೊಗೊಂಬಂದಿಟ್ಟು 3-4 ದಿನ ಆಯ್ತು ನೋಡ್ಬೇಕು ಕುಡದೇ ಇರಲಿಲ್ಲ ಬಾಂಡೆ ತೊಳೆಯಕ್ಕಂತೀವಿ ನೋಡ್ರಿ ಬಾಂಡೆ ತೊಳೆದು ಸ್ನಾನ ಮಾಡ್ಕೊಂಡು ಬರಬೇಕು ಬಟ್ಟೆ ತೊಳಿಬೇಕು ಇಷ್ಟು ಕೆಲಸ ಆದ್ರೆ ಪುನಃ ಕೆಲಸ ಮುಗ್ದಂಗೆ ಸ್ನಾನಕ್ಕೆ ನೀರಿಟ್ಟು ಬಂದಿದ್ದೆ ಬಾಂಡೆ ತೊಳೆಯೋದಾಗ ನೀರನ್ನ ಕೈಕ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಾಷ್ಟ ಮಾಡಿ ಬಟ್ಟೆ ತೊಳಿಬೇಕು ದೇವ್ರ ಚಲ್ರಿನೂ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಪೂಜೆ ಮಾಡಬೇಕು ಇದು ಇಷ್ಟೆಲ್ಲ ಕೆಲಸ ಮಾಡಿ ಎಲ್ಲರೂ ಬೆಳಗ್ಗೆನ ಹೋಗ್ಬಿಡ್ತಾರ ದೇವರಿಗೆ ಪೂಜೆ ಮಾಡಿ ಹೋಗಂಗಿಲ್ಲ ನೋಡ್ರಿ ನಾನು ಅದನ್ನೆಲ್ಲ ಮಾಡ್ಕೊಂಡು ಅಂತಂದ್ರೆ ನಾಷ್ಟ 12 ಗಂಟೆ ಹಿಂಗೆ 1 ಗಂಟೆ ಆಗುತ್ತಾ ಈಗ ಟೈಮ್ 10 ಗಂಟೆ ಆಯ್ತು ಈಗ
ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬೋದು. ಈಗ 10 ಗಂಟೆಗೆ ಸ್ನಾನ ಮಾಡ್ಕೊಂಡು ಬಂದು ಟೈಮ್ ಆಗಿಬಿಡ್ತೈತಿ. 11:30 12 ಆಗ್ತೈತಿ. ಅದನ್ನೆಲ್ಲ ಈಗ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ನಾನು ನಾಷ್ಟ ಮಾಡೋದ್ರಾಗ ಲೇಟ್ ಆಗ್ತದೆ. ಹಸು ಆಗಿರ್ತದೆ, ನಾಷ್ಟ ಮಾಡ್ಬಿಡೋಣ ಅಂತ ನಾಷ್ಟ ಮಾಡ್ಬಿಡ್ತೀನಿ ನಮ್ಮಮ್ಮೆ. ಹಸು ತಡೆಯೋಕ್ಕಾಗಬಾರ್ದ. ಅವರು ಹಸ್ಬೆಂಡ್ ಪೂಜೆ ಮಾಡೋದಲ್ಲ, ಅವರು ಟೈಮಿಗಿಂತ ಹಂಗೆ ಹೋಗ್ತಾರೆ. ಇನ್ನು ಅನಿತ ಅಕ್ಕಿ ಒಮ್ಮೆ ನಾಡು ಹೋಗಿರ್ತಾವ, ಹಂಗೆ ಹೋಗಿರ್ತಾವ. ಅದಕ್ಕೂ ಟೈಮ್ ಹೆಂಗೆ ಹೆಚ್ಚು ಹೇಳ್ಬೇಕು ಅಂತಂದ್ರೆ ತಾಸು ಇಷ್ಟ ಟೈಮು ಅಷ್ಟೊಳಗೈತನು ಕಸ ಗುಡಿಸಿ ರಂಗೋಲಿ ಹಾಕಿ ಹಾಸಿಗೆ ಮಡಿಸಿ ರೆಡಿಯಾಗಿ ನಾಷ್ಟ ಮಾಡ್ಕೊಂಡು ಹೋಗೋದಾಗ ಅದಕ್ಕೂ ಟೈಮ್ ಕರೆಕ್ಟ್ ಆಗಿಬಿಡ್ತೈತಿ. ಇನ್ನು ತಮ್ಮ ಅವನು ಇವತ್ತನ ಸ್ನಾನ ಮಾಡ್ತಾನ ಹೋಗ್ತಾನ ನಾಷ್ಟ ಮಾಡಿ. ಸೊ ಇಷ್ಟ ಅವನು ಮಾಡೋದಂಗಿಲ್ಲ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಬಾಂಡೆ ತೊಳ್ಕೊಂಡು ಮನೆಯೆಲ್ಲ ಚೆಲ್ಲಪಿಲ್ಲಿ ಆಗಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಇಟ್ಕೊಂಡು ಬಾಲ್ಕನಿ ಒಂದು ಕಸ ಗುಡಿಸಿರ್ಲಿಲ್ಲ. ಸೊ ಬೆಳಗ್ಗೆ ಕಸ ಗುಡಿಸಿ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಹೋಗ್ಯಾರ. ಬೆಳಗ್ಗೆ ಬಾಲ್ಕನಿ ಒಂದು ಕಸ ಗುಡಿಸಿರ್ಲಿಲ್ಲ. ಸೊ ಅದನ್ನೊಂದು ಕಸ ಗುಡಿಸ್ಕೊಂಡು ಸೊ ಸ್ನಾನ ಮಾಡಿಕೊಂಡು ಈಗ ನೋಡ್ರಿ ರೆಡಿ ಹಾಕಂತೀನಿ. ಹಂಗೆ ದೇವ್ರ ಜಗಲಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಹೋಗಿ ಪೂಜೆ ಮಾಡಬೇಕು. ಸೊ ಅದಕ್ಕೂ ಮೊದಲು ಈಗ ನಾನು ಸ್ಕಿನ್ ಕೇರ್ ಮಾಡ್ಕೊಳಕ್ಕಂತೀನಿ. ನಮ್ಮ ಡೈಲಿ ರುಟೀನ್ ಒಳಗೆ ನಮ್ಮ ಸ್ಕಿನ್ ಕೇರ್ ಅಂತೂ ವೆರಿ ಇಂಪಾರ್ಟೆಂಟು. ಸ್ನಾನ ಮಾಡಿದ್ಮ್ಯಾಗ ನಾನು ಸ್ಕಿನ್ ಕೇರ್ನ ಮಾಡ್ಕೊತೀನಿ ನೋಡ್ರಿ. ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿರ್ತೈತಿ ಡೈಲಿ ಸ್ಕಿನ್ ಕೇರ್. ಸೊ ನಾನಂತೂ ಏನಿಲ್ಲ, ವೆರಿ ಸಿಂಪಲ್ಲು. ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್, ಇವೆರಡು ಬಿಟ್ಟು ಏನೂ ಹಚ್ಚಲ್ಲ. ಹೊರಗಡೆ ಹಿಂಗೆ ಏನಾದರೂ ಹೋಗ್ಬೇಕಾದ್ರೆ ಸೊ ಮ್ಯಾಗ ಒಂದು ಸ್ವಲ್ಪ ಲೈಟಾಗಿ ಪೌಡ್ರ್ ಹಚ್ತೀನಿ. ಪೌಡ್ರ್ ಹಚ್ಚೋದ್ರಿಂದ ನನ್ನ ಸ್ಕಿನ್ ಮತ್ತೆ ಬ್ಲ್ಯಾಕ್ ಅನಿಸ್ದಂಗೆ ಆಗ್ತೈತಿ. ಸೊ ಪೌಡ್ರೊಂದು ಅವಾಯ್ಡ್ ಮಾಡ್ತೀನಿ ನೋಡ್ರಿ. ಅದು ಸಮ್ಮರ್ ಒಳಗೆ ಅಷ್ಟೇ ಪೌಡ್ರ್ ಹಚ್ಕೊತೀನಿ ಅಂತಂದು ಹೇಳ್ಬೋದು. ಪೌಡ್ರ್ ಹಚ್ಚಿದ್ರೆ ನನ್ನ ಸ್ಕಿನ್ ಏನೋ ಡ್ರೈ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಪೌಡ್ರ್ ಯೂಸ್ ಮಾಡೋಂಗಿಲ್ಲ. ಮೊದಲ ನಂದು ಡ್ರೈ ಸ್ಕಿನ್ನು. ಸೊ ಡ್ರೈ ಸ್ಕಿನ್ ಆಗಿರೋದ್ರಿಂದ ಪೌಡ್ರ್ ಹಚ್ಚಿದ್ರೆ ಮತ್ತೆ ಡ್ರೈ ಅನ್ನೋ ಥರ ಫೀಲ್ ಅನ್ಸುತ್ತೆ ನೋಡ್ರಿ. ಡಾರ್ಕ್ ಆಗಿರೋರಂತೂ ಪೌಡ್ರಂತೂ ಯೂಸ್ ಮಾಡಲೇಬಾರ್ದು, ಮತ್ತೆ ಕಪ್ಪು ಕಾಣಿಸ್ತೀವಿ. ಸೊ ವೈಟ್ ಆಗಿರೋರಿಗೆ ನಡಿತೈತಿ. ಸೊ ಬ್ಲ್ಯಾಕ್ ಆಗಿರೋರಂತ ಪೌಡ್ರ್ ಹಚ್ಚಲೇಬಾರ್ದು. ಆದಷ್ಟು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡಬೇಕು ನೋಡ್ರಿ. ಈಗ ನೋಡ್ರಿ ದೇವ್ರ ಪೂಜೆ ಮಾಡೋಕ್ಕಂತೀನಿ. ದೇವ್ರ ಜಗಲಿಲ್ಲ ಸ್ವಚ್ಛಗೆ ಕ್ಲೀನಾಗಿ ತಿಕ್ಕೊಂಡು ಒರೆಸ್ಕೊಂಡು, ಮತ್ತು ದೇವ್ರ ಸಾಮಾನೆಲ್ಲ ಅವನು ತಿಕ್ಕೊಂಡು ತೊಳ್ಕೊಂಡೆ. ಸೊ ಒರೆಸಿ ಈಗ ಪೂಜೆ ಮಾಡೋಕ್ಕಂತೀನಿ ನೋಡ್ರಿ. ಅನ್ವಿತಾ ಮತ್ತು ಇನ್ನು ಉಳಿದವರೆಲ್ಲ ದೇವ್ರ ಸಾಮಾನೆಲ್ಲ ತಿಕ್ಕುದನೇ ಇಲ್ಲ. ಸೊ ಹಂಗೆ ಹೆಂಗಿರುತ್ತೆ ಹಂಗೆ ಪೂಜೆ ಮಾಡಿ ಹೋಗ್ಬಿಡ್ತಾರೆ ಎಲ್ಲ ಹಂಗೆ ಇಟ್ಟು. ನನಗೆ ಹಂಗಾದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ. ಪರ್ಫೆಕ್ಟಾಗಿರಬೇಕು. ನಂಗೆ ಯಾವುದೇ ಕೆಲಸ ಆಗಲಿ ನೀಟಾಗಿ ಮುಗಿಸ್ಬೇಕು, ಅಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅವರೆಲ್ಲ ಹೆಂಗಂತಂದ್ರೆ ಮಾಡಿವನ್ನೋ ಹೆಸರಿಗೆ ಸೊ ಹೆಂಗಾರ ಮಾಡಿಟ್ಟು ಹೋಗ್ಬಿಡ್ತಾರೆ ನೋಡ್ರಿ. ಸೊ ಅದು ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಂಗಿಲ್ಲ. ಸೊ ಒಮ್ಮೆ ತಿದ್ದಿ ಬೈದು ಹೇಳಿರ್ತೀನಿ, ಅವಾಗ ಮಾಡಿರ್ತಾರೆ ನೋಡ್ರಿ. ಸೊ ಹಸ್ಬೆಂಡ್ ರಜಾ ಇತ್ತು ಅಂತಂದ್ರೆ ಅವರು ಪೂಜೆ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಹೇಳಿರ್ತೀನಿ ಎಲ್ಲ ಸಾಮಾನು ತೆಗೆದು ಕ್ಲೀನಾಗಿ ಒರೆಸ್ಕೊಂಡು ತಿಕ್ಕೊಂಡು ಪೂಜೆ ಮಾಡಿರಿ ಅಂತಂದು. ಸೊ ಅವಾಗ ಅವ್ರು ಮಾಡಿರ್ತಾರೆ. ಸೊ ಇಲ್ಲಿಗೆ ಈಗ ಸ್ನಾನ, ಪೂಜೆ, ಅಡುಗೆ ಕೆಲಸ, ಮನೆ ಕ್ಲೀನಿಂಗ್ ಎಲ್ಲನೂ ಆಯಿತು. ಸೊ ಇನ್ಮ್ಯಾಗ ನಾಷ್ಟ ಮಾಡಬೇಕು ನೋಡ್ರಿ. ಟೈಮು 11 ಗಂಟೆ ಆಯಿತು. ಬಟ್ಟೆ ಒಂದು ತೊಳೆದಿಲ್ಲ. ಸೊ ಮನೆ ಕೆಲಸದಲ್ಲಿ ಅದೊಂದು ಉಳಿದೈತೆ ಅಷ್ಟೇ ಈಗ. ಸೊ ಅದೊಂದೀಗ ನಾಷ್ಟ ಮಾಡಿ ಮಾಡ್ಕೊತೀನಿ. ನಾಷ್ಟ ಮಾಡಿ ಅಂದ್ರೆ ಇನ್ನೂ ಆನ್ಲೈನಿಗೆ ಹೋಗಿಲ್ಲ, ನನ್ನದು ವಿಡಿಯೋ ಅದು ಇದು ಕೆಲಸ ಇರ್ತೈತಿ ಮೊಬೈಲ್ ಒಳಗೆ. ಸೊ ಅದನ್ನು ಮುಗಿಸ್ಕೊಂಡು ಅದು ಯಾವಾಗ ಮುಗಿತೈತಿ ಅವಾಗ ಬಟ್ಟೆ ತೊಳೆದು ಹಾಕ್ತೀನಿ. ಸೊ ಒಮ್ಮೆ ಜಲ್ದಿ ಮುಗಿದ್ರೆ ಜಲ್ದಿ ಬಟ್ಟೆ ತೊಳೆದು ಹಾಕ್ತೀನಿ. ಒಮ್ಮೆ ಲೇಟ್ ಆಗಿಬಿಡ್ತೈತಿ. ಸೊ ಅವಾಗ ಲೇಟಾಗಿ ಬಟ್ಟೆ ತೊಳಿತೀನಿ. ಅದು ಬಟ್ಟೆ ತೊಳೆದೊಂದು ಟೈಮಿಂಗ್ ಇಲ್ಲ ನೋಡ್ರಿ, ಯಾವ ಟೈಮಿಗೆ ತೊಳಿತೀನಿ ಅಂತೇಳಿ. ಸೊ ಇದಿಷ್ಟು ಕೆಲಸ ಏನದಲ್ವ, ಸೊ ಇದಿಷ್ಟಷ್ಟು ಟೈಮಿಂಗು. ಬೆಳಗ್ಗೆ ಬೇಗ ಮಾಡ್ಕೊತೀನಿ. ಅದ್ರಾಗ ಬೇರೆ ವಿಡಿಯೋ ಒಂದು ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊತೀನಲ್ಲ, ಮತ್ತಷ್ಟು ಲೇಟ್ ಆಗ್ತೈತಿ. ಸೊ ಒಟ್ಟು 1 ನಿಮಿಷನೂ ಟೈಮ್ ಇರೋಂಗಿಲ್ಲ ಅಂತಂದು ಹೇಳ್ಬೋದು. ಬೆಳಗ್ಗೆ ಎದ್ದಾಗ ಸ್ಟಾರ್ಟ್ ಮಾಡೋದಕ್ಕೆ ರಾತ್ರಿ 12-1 ಗಂಟೆ ಆದರೂ ಕೆಲಸ ಮುಗಿಯೋಂಗಿಲ್ಲ ಅಂತ ನಾನು ಹೇಳ್ಬೋದು. ಕಂಟಿನ್ಯೂ ಆಗಿ ಮಾಡಿದ್ದ. ಸೊ ಈಗ ನಾಷ್ಟ ಮಾಡೋಕ್ಕಂತೀನಿ. ಪರೋಟ ಅಂತೂ ಮಸ್ತಾಗಿದ್ದು ಅಂತಂದು ಹೇಳ್ಬೋದು. ಸಖತ್ತಾಗಿದ್ದು. ಎಷ್ಟೊಂದು ವರ್ಷಗಳಾಗೈತೆ ಅಂತಂದು ಹೇಳ್ಬೋದು. ಯಾವಾಗೋ ಒಂದು ಟೈಮು ವೆಜಿಟೇಬಲ್ ಪರೋಟ ಮಾಡಿದ್ದೆ. ಸೊ ಅದನ್ನು ಶೇರ್ ಮಾಡ್ಕೊಂಡಿದ್ದೆ ವ್ಲಾಗ್ನಾಗ. ಸೊ ಅವಾಗ ಮಾಡೋದಕ್ಕೆ ಮತ್ತು ಪರೋಟ ರೆಸಿಪಿ ಮಾಡಿರಲಿಲ್ಲ ನೋಡ್ರಿ. ಇವತ್ತು ಮಾಡಿದೆ. ಅರ್ವಿನ್ ಕೇಳ್ತಿದ್ದ ಮಮ್ಮಿ ಮಾಡು ಅಂತೇಳಿ. ಸೊ ಹಂಗಾಗಿ ಏನು ಸ್ಪೆಷಲ್ ಮಾಡೋದು ಆ್ಯನಿವರ್ಸರಿ ಸ್ಪೆಷಲ್ಗೆ ಅಂತಂದು ಯೋಚನೆ ಮಾಡಿದಾಗ ಓಕೆ ಮಾಡಿದ್ರಾಯ್ತು ಅಂಥೇಳಿ ಆಲೂಗಡ್ಡೆ ತರಿಸಿ ಮಾಡಿದೆ ನೋಡ್ರಿ.
ಕ್ವಿಕ್ಕಾಗಿ ಈಸಿಯಾಗಿ ಆಯಿತು ಅಂತಂದು ಹೇಳ್ಬೋದು. ಈ ಪರೋಟ ಅಂತೂ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಆಫ್ಟರ್ನೂನ್ ಲಂಚ್ಗೂ ಮಾಡ್ಬೋದು ಆ್ಯಂಡ್ ನೈಟ್ ಡಿನ್ನರ್ಗೂ ಮಾಡ್ಬೋದು. ನೋಡಿರಿ ರೆಸಿಪಿನೂ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿನಿ, ನೋಡಿಲ್ಲ ಅಂತಂದ್ರೆ ನೋಡಿರಿ. ಆ್ಯಂಡ್ ಜಾಮೂನ್ ಅಂತೂ ಅವು ಮಸ್ತ್ ಚೆನ್ನಾಗಾಗಿದ್ವು, ಫುಲ್ಲು ಜ್ಯೂಸಿಯಾಗಿ, ಒಂದೊಂದಷ್ಟೇ ಸ್ವಲ್ಪ ಹೊತ್ತದಂಗೆ ಆಗ್ಯವು. ಸೊ ಅದಷ್ಟು ಬಿಟ್ಟರೆ ಎಲ್ಲ ಚೆನ್ನಾಗಾಗ್ಯವು ಅಂತಂದು ಹೇಳ್ಬೋದು. ಅವು ಯಾಕೆ ಹೊತ್ತಿದ್ವು ಅಂತಂದ್ರೆ ನೆನ್ನೆ ಬ್ಲಾಗ್ನಾಗ ಹೇಳೀನಿ ಯಾಕಂತೇಳಿ, ಹಸ್ಬೆಂಡ್ ಹೀಟ್ರ್ ಕಾಯಿಲ್ ತೊಗೊಂಬಂದಿರು. ಸೊ ಅದನ್ನ ನೋಡೋಕ್ಕಂತೇಳಿ ಹೋದ ಟೈಮ್ನಾಗ ಹೊತ್ತಿಬಿಟ್ಟು ನೋಡಿರಿ, ಇಲ್ಲಾಂದ್ರೆ ಅವು ಅಷ್ಟು ಚೆನ್ನಾಗನ ಆಗ್ತಿದ್ವು. ಸೊ ಇವತ್ತಿನ ನಮ್ಮ ಸ್ಪೆಷಲ್ ವೆಡ್ಡಿಂಗ್ ಆ್ಯನಿವರ್ಸರಿ ಮಾರ್ನಿಂಗ್ ರೂಟೀನ್ ಬ್ಲಾಗ್ ಈ ರೀತಿಯಾಗಿತ್ತು ನೋಡಿರಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತೇಳಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಇವಾಗಂತೂ ಎಲ್ಲರೂ ಹೋಗ್ಯಾರ, ಹಸ್ಬೆಂಡನ್ನು ಡ್ಯೂಟಿಗೆ ಹೋದ್ರು, ತಮ್ಮನ್ನು ಕಾಲೇಜ್ಗೆ ಹೋದ, ಮಕ್ಕಳನ್ನು ಇನ್ನು ಸ್ಕೂಲಿಗೆ ಹೋಗ್ಯಾರ. ಅರವಿಂದ್ ಜಲ್ದಿನ ಬರ್ತಾನೆ ಅಂತಿವತ್ತು, ಆಫ್ ಡೇ ಐತೆ ಅಂತಂದು ಹೇಳೋಗ್ಯಾನ. ಸೊ ಅವರೆಲ್ಲ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ನಾಳೆ ಬ್ಲಾಗ್ನ ಮಿಸ್ ಮಾಡ್ಲಾರ್ದಂಗೆ ನೋಡ್ರಿ. ಈ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಡೇ ಸೊ ಯಾವ ರೀತಿಯಾಗಿ ಹೋಗುತ್ತಾ ಅಂತಂದು ನಾಳೆ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಂತ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ, ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.